ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಜ್ಞಾನ ದೇಗುಲವೆಂದು ಕರೆಯುವ ಶಾಲೆಯನ್ನ ಮದ್ಯ ವ್ಯಸನಿಗಳು ಮದ್ಯ ಸೇವನೆಯ ತಾಣವನ್ನಾಗಿ ಮಾಡಿಕೊಂಡಿದ್ದು ಶಾಲಾ ಪಾವಿತ್ರ್ಯತೆ ಮತ್ತು ಘನತೆಗೆ ಧಕ್ಕೆ ತರುವಂತಹ ಕೆಲಸ ತಾಲೂಕಿನ ನಿಂಗಲಬಂಡಿ ಗ್ರಾಮದಲ್ಲಿ ನಡೀತಾ ಇದೆ ಎಂದು ಎಸ್ಡಿಎಂಸಿ ಅಧ್ಯಕ್ಷ ಮಳಿಯಪ್ಪ ಕಂಬಾರ್ ಹೇಳಿದ್ದಾರೆ. ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕೊಠಡಿಯಲ್ಲಿ ಕಂಡುಬಂದ ದೃಶ್ಯವಿದು. ಲಿಂಗನಬಂಡಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಮಿತಿಮೀರಿದ್ದು ರಾತ್ರಿ ವೇಳೆ ಕದ್ದು ಮುಚ್ಚಿ ಕುಡಿಯಲು ಮದ್ಯ ವ್ಯಸನಿಗಳು ಈ ಶಾಲೆಯ ಆವರಣವನ್ನ ಆಶ್ರಯಿಸಿದ್ದಾರೆ. ಶಾಲೆಗೆ ಬರುವ ಮಕ್ಕಳು ಮದ್ಯದ ಬಾಟಲ್ಗಳನ್ನು ಕಂಡು ತೆರವುಗೊಳಿಸುವಂತಹ ಸ್ಥಿತಿ ನಿರ್ಮಾಣವಾಗಿದ್ದು ಭವಿಷ್ಯದಲ್ಲಿ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುವಲ್ಲಿ ಎರಡು ಮಾತಿಲ್ಲ ಅಂತ ಗ್ರಾಮದ ಪ್ರಜ್ಞಾವಂತ ನಾಗರಿಕರು ಹಾಗೂ ಪಾಲಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಮಕ್ಕಳ ದೂರಿನ ಮೇರೆಗೆ ಮಂಗಳವಾರ ಶಾಲೆಗೆ ಭೇಟಿ ಕೊಟ್ಟ ಗ್ರಾಮದ ಮುಖಂಡರು ಶಾಲಾ ಆವರಣ ಹಾಗೂ ಕೊಠಡಿಯಲ್ಲಿ ಅವ್ಯವಸ್ಥೆ ಕಂಡು ಮದ್ಯ ವ್ಯಸನಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಾಲೆಯ ಸುತ್ತಲೂ ತಡೆಗೋಡೆ ಇಲ್ಲದಿರುವುದರಿಂದ ವ್ಯಸನಿಗಳು ಸುಲಭವಾಗಿ ಶಾಲೆಯ ಪರಿಸರ ಹಾಳುಗೆಡುವಲು ಕಾರಣವಾಗಿದೆ ಅಂತ ತಡೆಗೋಡೆ ನಿರ್ಮಾಣಕ್ಕೆ ಮುಂದಾಗದ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿ ಎಲ್ಲಂದರಲ್ಲಿ ಅಕ್ರಮ ಮದ್ಯ ಮಾರಾಟ ಜೋರಾಗಿದ್ದು ನಿರ್ಭಯವಾಗಿ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ. ಇದರಿಂದ ಕೂಲಿ ಕಾರ್ಮಿಕರು ಯುವಕರು ಮದ್ಯಕ್ಕೆ ದಾಸರಾಗಿ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಜೊತೆಗೆ ಊರಿನ ಶಾಲೆ ಮತ್ತು ಸುತ್ತಮುತ್ತಲಿನ ಪಾವಿತ್ರ್ಯತೆಗೆ ಧಕ್ಕೆ ತರುತ್ತಿದ್ದಾರೆ. ಸಂಬಂಧಿಸಿದ ಅಬಕಾರಿ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡಲೇ ಗ್ರಾಮದಲ್ಲಿ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಸಂಪೂರ್ಣ ಮದ್ಯ ಮಾರಾಟ ಮಾಡುವ ಅಂಗಡಿಯನ್ನ ಮುಚ್ಚಿಸಬೇಕು ಅಂತ ಗ್ರಾಮದ ಹಿರಿಯರು ಹಾಗೂ ಎಸ್ಡಿಎಂಸಿ ಸದಸ್ಯರು ಅಧ್ಯಕ್ಷರು ದೂರು ಕೊಟ್ಟಿದ್ರು. ದೂರನ್ನ ಆಧರಿಸಿ ಗ್ರಾಮಕ್ಕೆ ಭೇಟಿ ಕೊಟ್ಟ ಅಧಿಕಾರಿಗಳ ತಂಡ ಗ್ರಾಮಸ್ಥರಿಂದ ಮಾಹಿತಿ ಪಡೆದು ಪರಿಶೀಲನೆ ಮಾಡಿದ್ದಾರೆ. ಅಕ್ರಮ ಮದ್ಯ ಮಾರಾಟಗಾರ ವಿರುದ್ಧ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ. 2 ವರ್ಷ ಗತಿಸಿದ್ರೂ ಕೂಡ ಶಾಲಾ ಕಾಂಪೌಂಡ್ ನಿರ್ಮಾಣ ಅಪೂರ್ಣ. ಶಾಲಾ ಕಾಂಪೌಂಡ್ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ನೆಲದ ಅಡಿಪಾಯ ತೆಗೆಸಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾಂಪೌಂಡ್ ನಿರ್ಮಾಣ ಮಾಡದೆ ಹಾಗೆ ಬಿಟ್ಟಿದ್ದಾರೆ. ಈ ಕುರಿತು ವಿಚಾರಿಸಿದ್ರೆ ಪಂಚಾಯಿತಿಗೆ ಇನ್ನೂ ಅನುದಾನ ಬಂದಿಲ್ಲ, ಬಂದ ಬಳಿಕ ಕಾಮಗಾರಿ ಮಾಡಲಾಗುತ್ತೆ ಅಂತ ಹೇಳಿ 2 ವರ್ಷ ಗತಿಸಿದೆ. ಶಾಲಾ ಸುತ್ತಲೂ ತಡೆಗೋಡೆ ಇಲ್ಲದಿರೋದ್ರಿಂದ ಶಾಲೆಯಲ್ಲಿ ಅನೈತಿಕ ಚಟುವಟಿಕೆಗಳು ಹಾಗೂ ಕುಡುಕರ ಹಾವಳಿ ಹೆಚ್ಚಾಗಿದೆ ಅಂತ ಶಿಕ್ಷಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾರು ಶಾಲೆ ಇಂಥ ಅಹಿತಕರ ಘಟನೆ ನಡೆಯುವಂದ್ರೆ ಮಕ್ಕಳ ಮೇಲೆ ಅದಕ್ಕಾಗಿ ಕೂಡಲೇ ಕ್ರಮ ಕೈಗೊಂಡು ಈ ಒಂದು ಪಾರ್ನಿಸ್ವರವನ್ನು ಮಾಡಿ ಗ್ರಾಮದ ಪಾರ ಮುಕ್ತ ಮಾಡಬೇಕಂತ ನಾವು ಗ್ರಾಮಸ್ಥರ ಪರವಾಗಿ ಕೇಳ್ಕೊಳ್ತೀವಿ. ಈಗ 2-3 ಸಲ ಆಗೈತೆ ಅಂತ ಹೇಳಿದ್ರೆ ಯಾರಿಗೆ ಮನೆ ಕೊಟ್ಟಿದ್ರೆ ಯಾರಿಗೆ ಕೊಟ್ಟಿಲ್ಲ ಸರ್. ನಾವಲ್ಲಿ ಇದು ಮಾಡ್ತಾರೆ ಕೆಲವೊಂದು ಕಡೆ ಹೋಗಿತ್ತು, ಅದು ಇದಾಗಿತ್ತು. ಮತ್ತು ಈ ವರ್ಷ ಇದಾಗ್ಯಾವ, ಮತ್ತೆ ಏನು ಮಾಡೋಕ್ಕಾಗಲ್ಲ. ಈಗ ಮುಂದೆ ಏನು ಮಾಡ್ಬೇಕಂತ ಮಾಡಿದ್ರು ಮುಂದೆ ಮತ್ತೆ ಶಾಲೆ ಮಕ್ಕಳು ಕರ್ಕೊಂಡು ಹೋಗಿ ಮತ್ತೆ ನಾವು ಮುನ್ನ ಅಧಿಕಾರಿಗಳಿಗೆ ಇದು ಮಾಡ್ತೀವಿ. ಮತ್ತೆ ನಮ್ಮ ಗ್ರಾಮದಲ್ಲಿ ಪಾಲನೆ ನಿಷೇಧ ಆಗಬೇಕು. ಎಲ್ಲರಿಗೂ ಕೂಡ ಕಠಿಣವಾದ ಶಿಕ್ಷೆ ಕೊಡಬೇಕು. ಅವ್ರು ಯಾರೋ ಇಲ್ಲ. ಈಗ ಬಸವರಾಜ ರಾಯರೆಡ್ಡಿ ಆರ್ಥಿಕ ಸಲಹೆಗಾರ ಗ್ರಾಮದಲ್ಲೇ ಈ ಥರ ಆಯ್ತಂದ್ರೆ ಅವ್ರ ತಾಲೂಕಲ್ಲೇ ಅವ್ರು ಸ್ವಲ್ಪ ಗಮನಕ್ಕೆ ತೊಗೊಂಬರ್ಬೇಕು. ಅವ್ರಿಗೂ ಕೂಡ ಹೇಳ್ತೀವಿ ಸರ್, ಬಂದಾಗ ಅವ್ರಿಗೂ ಕೂಡ ನಾವು ಮನವಿಯನ್ನು ಮಾಡ್ತೀವಿ. ಸ್ವಲ್ಪ ಈ ಥರ ಗಮನಕ್ಕೆ ತೊಗೊಂಬಂದ್ರೆ ಅವ್ರು ಆ್ಯಕ್ಷನ್ ಇದು ನಮ್ಮ ಅನಿಸಿಕೆ. ಈಗ ಇಂಥ ಒಂದು ಶಾಲೆ ಒಳಗಿಂತ ಘಟನೆ ನಡೀತಿದ್ದಾಗ ಮತ್ತೆ ಒಂದು ಕ್ರಮ ಕೈಗೊಳ್ಳುತ್ತೆ ನಾವು ಮನವಿಯನ್ನು ಕೂಡ ಮಾಡ್ತಾ ಇದ್ದೀವಿ. ನಾವು ಮುಕ್ತವಾಗಿ ನಾವು ಗ್ರಾಮಸ್ಥರೆಲ್ಲರೂ ಕೂಡ ಇದಕ್ಕೆ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಇದೊಂದು ಯಾವುದೇ ಇಲ್ಲ, ಇವತ್ತು ಜಾತಿ ಇಲ್ಲ, ಪಕ್ಷ ಇಲ್ಲ, ಏನಿಲ್ಲ. ಇದೊಂದು ಗ್ರಾಮದಲ್ಲಿ ಒಂದು ಸುವ್ಯವಸ್ಥೆ ಹೊರತು ಇಂಥ ಪಾಲನೆ ನಿಷೇಧ ಆಗಬೇಕನ್ನೋದೇ ನಮ್ಮ ಅಭಿಲಾಷೆ. ಈಗ ಗ್ರಾಮ ಒಳಗೆ ಅಲ್ಲೆಲ್ಲಿ ಇದ್ರೊಳಗೆ ಮದ್ಯ ಮಾರಾಟ ಮಾಡ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತಾರೆ ನೀವು? ಮಾಡ್ತಾರೆ ಸರ್, ಮಾರಲ್ಲೇ ಇದೆ ನಮ್ಮ ಗ್ರಾಮದಲ್ಲಿ. ನಿಮ್ಗೆ ಈಗ ಮದ್ಯ ಮಾರಾಟ ಅನುಮತಿಯನ್ನು ಪಡೆದುಕೊಂಡ್ರೆ ಅನುಮತಿ ಈಗ ಅದ್ರ ಬಗ್ಗೆ ನೀವೇನಂತಾರೆ? ಗ್ರಾಮ ಒಳಗೆ ಮದ್ಯ ಮಾರಾಟ ಮಾಡಕಂತಾರ ಅಂತಂದ್ಮೇಲೆ ಅಂತ ತೆಗೆದು ಹಾಕ್ಬೇಕೇನು? ಇನ್ನು ತೆಗೆದು ಹಾಕ್ಬೇಕಂತ ನಾವು ಕೇಳ್ತೀವಿ. ಈಗ ಸಂಬಂಧಪಟ್ಟ ಇಲಾಖೆಗೆ ಅಧಿಕಾರಿಗಳಿಗೆ ನಾವು ಮೌಖಿಕವಾಗಿ ನಾವು ಹೆಸರೇ ನಾವು ಮನವಿಯನ್ನು ಕೂಡ ಶಾಲೆಯಲ್ಲಿ ಈ ಥರ ಡ್ರಿಂಕ್ಸ್ ಮಾಡೋದಕ್ಕೆ ಈಗ ಪೊಲೀಸ್ ಇಲಾಖೆ ಗಮನಕ್ಕೆ ತಂದಿರಿ, ವಿಡಿಯೋ ಗಮನಕ್ಕೆ ಪಿಡಿಯೋಗೂ ಕೊಟ್ಟಿರಿ. ಆಮೇಲೆ ಪೊಲೀಸ್ ಅಧಿಕಾರಿಗಳಿಗೆ CPI ಕೂಡಿದೆ ಪ್ರಭುಗೌಡರು ಮಾತಾಡಿದ್ರು. ಈಗ ಹೋಗಿ ನಾವು ಕೂಡ ಒಂದು ಲಿಖಿತವಾದಂಥ ಅರ್ಜಿ ಕೊಡ್ತೀವಿ. ಕೂಡ ರಾಯರೆಡ್ಡಿ ಸಾಹೇಬ್ರಿಗೆ ಮಾತಾಡ್ತೀವಿ ರೀ. ಶಂಭುಲಿಂಗ ಹಿರೇಮಠ, ಪ್ರಭುಗೌಡ, ಮಾಲಿ ಪಾಟೀಲ್, ಹನುಮಪ್ಪ ಗುರಿಕಾರ, ಕುಡ್ಲೆಪ್ಪ ಕಂಬಾರ್, ಕುಶಾ ಬೇವಿನಗಿಡ, ಸಣ್ಣನಮನ ದಿಟ್ಟಮನಿ, ರಮೇಶ್ ಮಡಿವಾಳರ್, ಪತ್ರಕರ್ತ ಶರಣಬಸವ ಚಿನ್ನದಾಸರ ಹಾಗೂ ಗ್ರಾಮದ ಶಿಕ್ಷಣ ಪ್ರೇಮಿಗಳು ಹಾಗೂ ಗ್ರಾಮದ ಮಹಿಳೆಯರು, ಪುರುಷರು ಪಾಲ್ಗೊಂಡಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.